ಹಲೋ ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಒಂದು ತುಂಬ ಸ್ಪೆಷಲ್ ಡೇ ಆ್ಯಂಡ್ ಸ್ಪೆಷಲ್ ವ್ಲಾಗ್ಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ 2 ರೀಸನಿಂದ. ಒಂದು, ನಮ್ಮ ಮನೆಗೆ ಒಂದು ಹೊಸ ಅತಿಥಿ ಬರ್ತಾ ಇದ್ದಾರೆ. ಹಾಗೆ ಇದು ನನ್ನ ಹೊಸ ಫೋನಲ್ಲಿ ಫಸ್ಟ್ ವಿಡಿಯೋ. ಈ ವಿಡಿಯೋನೇ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಯಾವ ವಿಡಿಯೋ ಕೂಡ ಇದರಲ್ಲಿ ನಾನು ಈ ಫೋನಲ್ಲಿ ವೀಡಿಯೋಸ್ ಮಾಡ್ಕೊಂಡಿರಲಿಲ್ಲ. ಸೊ ಏನು ಅಂತ ಹೇಳ್ತೀನಿ, ಮುಂದೆ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವಿಡಿಯೋ ಬಂದು ನನ್ನ ತಮ್ಮ ಒಂದು ಡ್ರೀಮ್ ಬೈಕ್ನ ತೊಗೊತಾ ಇದ್ದಾನೆ. ಹಾಗಾಗಿ ನಾನು, ಸುಧಿ, ಜಶ್ವಿ, ಅಮ್ಮ 3 ಜನ ಕೂಡ ಮೈಸೂರಿಗೆ ಬಂದ್ವಿ. ಇನ್ನು ನಾವು ಬರೋಷ್ಟರಲ್ಲಿ ಅವ್ನು ನಾಳೆ ಒಂದಷ್ಟು ಪ್ರೊಸೀಜರ್ನ ಮುಗಿಸ್ಕೊಂಡಿದ್ದ, ಇವತ್ತೇ ಡೆಲಿವರ್ ಮಾಡ್ಕೊಬೇಕು ಅಂತ ಹೇಳಿ. ಹಾಗಾಗಿ ನಾವು ಬಂದು ಹೀರೋ ಶೋರೂಮ್ಗೆ, ಪ್ರಿಸ್ಮಾ ಇದೆಯಲ್ವ ಕುವೆಂಪು ನಗರಲ್ಲಿ, ಅಲ್ಲಿಗೆ ಬಂದ್ವಿ. ಸೊ ಅಲ್ಲಿಗೆ ಬಂದಾದಮೇಲೆ ಅವನು ಸ್ಟಾರ್ಟಿಂಗಿಂದ ಅವ್ನು ಬೈಕ್ ಡೆಲಿವರ್ ಮಾಡ್ಕೊಳ್ಳೋ ತನಕ ಹೇಗಿರುತ್ತೆ ವೀಡಿಯೋಸು, ಅದನ್ನೆಲ್ಲ ವೀಡಿಯೋಸ್ನ ಒಂದಷ್ಟು ಕ್ಯಾಪ್ಚರ್ ಮಾಡ್ಕೊಂಡ. ಇನ್ನು ನಮ್ಮ ಬೈಕ್ನ ನಾವು ಡೆಲಿವರ್ ಮಾಡ್ಕೊಳ್ಳೋದಂತೂ ತುಂಬ ಲೇಟ್ ಆಯಿತು. ಏಕೆಂದರೆ ಅವತ್ತು ಶುಕ್ರವಾರ ನಾವು ತೊಗೊಂಡಿದ್ದು ಬಂದು ಮಿನಿಮಮ್ ಒಂದು 4 to 5 ಬೈಕ್ ನಾವು ಹೋಗಿದ್ದ ಟೈಮಲ್ಲೇ ಡೆಲಿವರ್ ಆಗ್ತಾಯಿತ್ತು. ನಾವು ಹೋಗಿದ್ದು ಬಂದು ಸಂಜೆ. ಎಲ್ಲರೂ ವರ್ಕ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಡೆಲಿವರ್ ಮಾಡ್ಕೊಳ್ಳೋಣ ಮೈಸೂರಲ್ಲಲ್ವಾ ಅಂತ ಅಂದ್ಕೊಂಡು ನಾವು ಹೊರಟ್ವಿ. ಅಷ್ಟರಲ್ಲಿ ನಾವು ಹೋಗೋಷ್ಟರಲ್ಲಿ ಫ್ರೆಂಡ್ಸ್ ಕೂಡ ಬಂದಿದ್ದರು. ಸೊ ಅವನು ಒಂದಷ್ಟು ಪ್ರೊಸೀಜರ್ನ ಮುಗಿಸಿದ. ಹಾಗಾಗಿ ಇನ್ನೊಂದಷ್ಟು ಇತ್ತು ಪೇ ಮಾಡೋಂಥದ್ದು ಅಮೌಂಟು. ಅವ್ನು 75% ಅಮೌಂಟ್ನ ಪೇ ಮಾಡಿ ಇನ್ನು 25% ಅಷ್ಟು ಅವನು ಲೋನ್ಗೆ ಹಾಕ್ಸ್ಕೊಂಡಿದ್ದ. ಸೊ ಅಮೌಂಟ್ ಎಲ್ಲ ಏನು ಎಂತು ಅಂತ ನಾನು ಇದೇ ವ್ಲಾಗಲ್ಲಿ ಹೇಳ್ತೀನಿ. ಹಾಗಾಗಿ ಇನ್ನು ಮಿಕ್ಕಿದ ಅಮೌಂಟ್ಗೆ ಅವನು ಸೈನ್ ಮಾಡಿಕೊಂಡು ಮಿಕ್ಕಿದ ಪ್ರೊಸೀಜರ್ನೆಲ್ಲ ಮುಗಿಸ್ಕೊಂಡ. ಸೊ ಇಲ್ಲಿ ಒಂದು ಸಣ್ಣ ಹಿಂಟಿದೆ ನೋಡಿ, ಇವೆರಡು ಬೈಕಲ್ಲಿ ಅಥವಾ ಈ 3 ಬೈಕಲ್ಲಿ ಯಾವ್ದು ನಾವು ತೊಗೊಬೋದು ಅಂತ ಗೆಸ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾಯಿರಿ. ಇನ್ನು ಎಲ್ಲರ ಬೈಕು ಡೆಲಿವರ್ ಆಯಿತು. ಇನ್ನೇನು ನಮ್ಮ ಬೈಕು ಕೂಡ ಡೆಲಿವರ್ ಆಗೋ ಟೈಮ್ ಬಂತು. ನಮ್ಮ ಜಶ್ವಿ ಅಂತೂ ಸ್ವಲ್ಪ ಮೂಡಿಯವಳು. ಏಕೆಂತಂದರೆ ಹೊರ್ಗಡೆ ಏನಾರ ಬಂದರೆ ಅಷ್ಟೇ ಸೈಲೆಂಟಾಗಿರ್ತಾಳೆ. ಸೊ ಹಿಯರ್ಸ್ ಆ ಒಂದು ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು. ತುಂಬ ದಿನಗಳಿಂದ ಈ ಬೈಕ್ ತೊಗೊಬೇಕು ಅಂತ ಒಂದು ಡ್ರೀಮ್ ಇಟ್ಟಿದ್ದ. ಸೊ ಫೈನಲಿ ಅವನ ಡ್ರೀಮು ಫುಲ್ಫಿಲ್ ಆಯಿತು. ಅದರಲ್ಲೂ ಫಸ್ಟು ಜಶ್ವಿ ಹತ್ರನೇ ಅವನು ಸ್ಟಾರ್ಟ್ ಮಾಡಿಸ್ಬೇಕು ಅಂತೆಲ್ಲ ಇದ್ದ. ಅದಕ್ಕೂ ಮುಂಚೆ ಅಲ್ಲಿ ಸ್ಟಾಫ್ಸ್ ನಮಗೆ ಹೇಳ್ಕೊಡ್ತಾಯಿದ್ರು ಯಾವ ರೀತಿ ಆನ್ ಮಾಡೋದು, ಹಾಗೆ ಯಾವ ರೀತಿ ಅದನ್ನು ಆಪ್ರೇಟ್ ಮಾಡೋದು ಅಂತ ಹೇಳಿ. ಹಾಗಾಗಿ ಈಗ ಜಶ್ವಿನ ಆನ್ ಮಾಡು ಅಂದರು ಒಂದಷ್ಟು ಕ್ವಾಟ್ಲೆ ಕೊಟ್ಲು. ಅದಾದಮೇಲೆ ಸರಿ ಬಿಡಮ್ಮ ಆಯಿತು ಆನ್ ಮಾಡು ಅಂತ ಹೇಳಿ ಅವಳ ಹತ್ರನೂ ಆನ್ ಮಾಡಿಸಿದ್ವಿ. ಅವನಿಗಂತೂ ಫುಲ್ ಖುಷಿ ಆಯಿತು. ಈ ಬೈಕ್ ಬಂದು ಹೀರೋ ಎಕ್ಸ್ಪ್ಲಸ್ 210 ಅಂತ. ಸೊ ಇದ್ರ ಅಮೌಂಟು ಆ್ಯಕ್ಚುಲಾಗಿ ನಂಗಷ್ಟು ಗೊತ್ತಿಲ್ಲ. ಅವನದು ಲೋನ್ ಅಮೌಂಟ್ ಎಲ್ಲ ಸೇರಿ 2,50,000 ಸಮಥಿಂಗ್ ಆಯಿತು ಅಂತ ಹೇಳ್ದ. ಅದರಲ್ಲಿ 70,000 ಅವನು 70,000 80,000 ಎಷ್ಟು ಅವನು ಲೋನ್ ಅಮೌಂಟ್ನ ಹಾಕಿಸ್ಕೊಂಡು. ಸೊ ಫೈನಲಿ ನಾವು ನಮ್ಮ ಬೈಕ್ನ ಡೆಲಿವರ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಹೋಗಿದ್ದು ಅಗ್ರಹಾರದಲ್ಲಿರುವಂತಹ ಗಣಪತಿ. ಯಪ್ಪ, ಅಲ್ಲಿ ಏನು ಕೇಳ್ತೀರ, ನಾವು ಹೋದಾಗಲೇ ಒಂದು 10 to 15 ಹೊಸ ಕಾರ್ಗಳು ಪೂಜೆ ಮಾಡ್ತಾಯಿದ್ರು. ಹಾಗೆ ಒಂದು 6 to 5 ಬೈಕ್ಸ್ ಆದರೂ ಇತ್ತು. ಸೊ ಫೈನಲಿ ನಮ್ಮದು ಟರ್ಮ್ ಬಂತು. ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಮಾರ್ನಿಂಗ್ ಬಂದು ನಮ್ಮ KR ನಗರದಲ್ಲಿರುವಂತಹ ಮಹದೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಅದಕ್ಕೂ ಮುಂಚೆ ಅವನು ನಮ್ಮ ಸ್ಕೂಟಿಲಿ ಹೋಗಿದ್ದ. ಸೊ ಇದರಲ್ಲಿ ಅಪ್ಪ ಫಸ್ಟ್ ನೀವು ಡ್ರೈವ್ ಮಾಡಿ, ನೆನ್ನೆ ಮೈಸೂರಿಗೆ ಬರಲಿಲ್ಲ ಅಂತ ಹೇಳಿ ನಾನು ಅಪ್ಪ ಇಬ್ಬರು ಹೊರಟಿದ್ದೀವಿ. ಇನ್ನು ನಮ್ಮ ಛೋಟಾ ಚಾಂಪಿಯನ್ ಬಂದು ಯತಿ ಜೊತೆ ಆಲ್ರೆಡಿ ಹೋಗಿದ್ದಾಳೆ. ಸೊ ನನ್ನ ಮಗಳು ಹೆಂಗೆ ಅಂದರೆ ಅವಳು ಫುಲ್ಲು ಅಂತಲ್ಲ ನಮಗೆ ಫಿಕ್ಸ್ ಆಗಿಬಿಟ್ಟವಳೆ, ಯಾರ ಹತ್ರನೂ ಹೋಗಲ್ಲ. ಅಲ್ಲಿ ನೋಡಿ ಅವ್ನು ಎತ್ಕೊಂಡಿರೋನು ನನ್ನ ಕಸಿನ್ ಬ್ರದರು. ಸೊ ಅವನ ಹತ್ರನೂ ಅಷ್ಟೇ ಇಲ್ಲ. ಇನ್ನು ನೆನ್ನೆ ಬರಬೇಕಾದ್ರೇ ಪೂಜೆ ಸಾಮಾನೆಲ್ಲ ತಂದಿದ್ವಿ. ಬಿಕಾಸ್ ಅರ್ಲಿ ಮಾರ್ನಿಂಗೇ ಪೂಜೆ ಮಾಡಿಸ್ಬೇಕು ಮೈಸೂರಲ್ಲಿ KR ನಗರಲ್ಲಿ ಅಂತ ಹೇಳಿ. ಅಷ್ಟರಲ್ಲಿ ನಾವು ಹೋಗೋಷ್ಟ್ರಲ್ಲಿ ಅಲ್ಲೇ ಇಲ್ಲೊಂದಷ್ಟು ಜನ ಫ್ರೆಂಡ್ಸ್ ಎಲ್ಲ ಬಂದು ನಿಂತಿದ್ರು ಅವನಿಗೆ ವಿಶ್ ಮಾಡಲಿಕ್ಕೆ ಅಂತ ಹೇಳಿ. ಇನ್ನು ಟೆಂಪಲ್ ಒಳಗಡೆ ಎಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ತಾಯಿದ್ವಿ. ನಾವು ಹೋಗೋಷ್ಟರಲ್ಲಿ ಪೂಜೆ ಕೂಡ ಸ್ಟಾರ್ಟ್ ಆಗ್ತಾಯಿತ್ತು. ದೇವ್ರಿಗೆಲ್ಲ ಆವಾಗ ರೆಡಿ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ರು. ಇನ್ನು ಈ ದೇವಸ್ಥಾನ ಬಂದು ಬಸವೇಶ್ವರ ಬ್ಲ್ಯಾಕಲ್ಲಿದೆ ನಮ್ಮ KR ನಗರದಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ತಾಯಿದ್ರು ದೇವಸ್ಥಾನನ. ಜಶ್ವಿಗಂತೂ ಇದು ಫೇವ್ರೇಟ್ ದೇವಸ್ಥಾನ. ಯಾಕೆಂದರೆ ಅವಳು ಎವ್ರಿ ಮಂಡೇ ಇಲ್ಲಿಗೆ ಬಂದಾಗೆಲ್ಲ ಯತಿ ಜೊತೆ ಬರ್ತಾ ಇರ್ತಾಳಲ್ವ, ಅವಾಗೆಲ್ಲ ಪ್ರಸಾದ ಕೊಡ್ತಾರೆ ಅಂತ ಹೇಳಿ ಅವಳಿಗೆ ಒಂಥರ ಫೇವ್ರೆಟ್ಟು. ಅಮ್ಮ ನಾವು ಮಾಮಿಗೆ ಹೋಗಿದ್ವಿ, ಅದನ್ನು ಇವಳು ಹೇಳೋದು ಮಹದೇಶ್ವರ ಮಾಮಿ ಅಂತ ಅಲ್ಲ, ಬಿಳಿ ಮಾಮಿ ಅಂತ ಹೇಳ್ತಾಳೆ. ಅದು ಫೇಸ್ ಸ್ವಲ್ಪ ವೈಟಿಶ್ ಇದೆ ಅಂತ ಹೇಳಿ ಅವಳು ಕಣ್ಣಿಗೆ, ಹಾಗಾಗಿ ಅವಳು ಬಿಳಿ ಮಾಮಿ ಅಂತ ಹೇಳ್ತಾಳೆ. ಇನ್ನು ಇಲ್ಲಿಗೆ ಬಂದರೆ ನೋಡಿ ನಾವು ಎಷ್ಟೇ ಜನ ಅಲ್ವಾ ಇರೋದು, ಹಾಗಾಗಿ ಅವಳದೇ ಫುಲ್ಲು ಓಡಾಟ ಹಾರಾಟ ಎಲ್ಲ. ಇನ್ನು ಹೊರ್ಗಡೆ ಹೋದಾಗ ನೋಡ್ಕೊಳ್ಳಿ ಹೆಂಗಿದ್ಲು ಅಂತ. ಸೊ ಅಲ್ಲೇ ಒಂದು ಕ್ಯೂಟ್ ಪಾಪು ಕೂಡ ಕೂತಿತ್ತು. ಆ ಪಾಪು ಜೊತೆನೂ ಅವಳು
ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ಲು. ನನಗೆ ಈ ಪಾಪು ನೋಡಿದಾಗ ನನ್ನ ಮಗಳು ಕೂಡ ಈ ಥರ ಪಾಪು ಆಗಿದ್ದಾಗ ಬೇರೆ ಮಕ್ಕಳು ಆಟಾಡಿಸ್ತಾ ಇದ್ರಲ್ವ, ಸೊ ಇಲ್ಲಿ ನೋಡಿ ಇವಳೇ ಇನ್ನೊಂದು ಪಾಪನ ಆಟಾಡ್ಸಂಗೆ ಆಗಿದ್ದಾಳಲ್ವ, ಎಷ್ಟು ಚಂದ ಅಲ್ವಾ ಅಂತ ಅನಿಸ್ತು. ಇನ್ನು ಅಲ್ಲಿ ವಾಯ್ಸ್ ಓವರ್ ಕೊಟ್ಟೆ, ಯಾಕೆ ಅಂತಂದರೆ ಅಲ್ಲಿ ಮಂತ್ರ ಹಾಕಿರ್ತಾರಲ್ಲ ಕಾಪಿರೈಟ್ ಬರುತ್ತೆ ಅಂತ ಹೇಳಿ. ಇನ್ನು ನೋಡಿ ಮಹದೇಶ್ವರಂಗೆ ಕರೆಕ್ಟ್ ಟೈಮ್ ಹೋಗಿರೋದಕ್ಕೂ ಅದಕ್ಕೂ ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಅಲ್ಲಿ ಒಳಗಡೆ ಪೂಜೆ ಮುಗಿಸಾದ್ಮೇಲೆ ಇನ್ನು ನಮ್ಮ ಬೈಕ್ನ ಕೂಡ ಪೂಜೆ ಮಾಡಿಸ್ಲಿಕ್ಕೆ ಅಂತ ಬಂದ್ವಿ. ಸೊ ಆಲ್ಮೋಸ್ಟ್ ಹುಡುಗರಿಗೆ ಒಂದು ಕ್ರೇಜ್ ಇರುತ್ತೆ ಅಲ್ವಾ, ಇದೇ ಥರ ಬೈಕ್ ತೊಗೋಬೇಕು, ಹಿಂಗೆ ಇದು ಮಾಡಬೇಕು ಅಂತ ಹೇಳಿ. ನಮ್ಮನೇಲಂತೂ ಅವನಿಗೆ ಸ್ವಲ್ಪ ಅಪೋಸ್ ಮಾಡಿದ್ರು ಕೂಡ, ಏಕೆ ಅಂತಂದರೆ ಅಮೌಂಟು ಕೂಡ ಜಾಸ್ತಿ ಆಯಿತು, ಸುಮ್ಮನೆ ವೇಸ್ಟ್ ಆಫ್ ಮನಿ, ನಿನಗೆ ನಾರ್ಮಲ್ ಬೈಕ್ನೇ ತಗೋ. ಏಕೆಂದರೆ ಅಪ್ಪಂದು ಕೂಡ ಒಂದು ಬೈಕ್ ಇದೆ, ಹಾಗೆ ನಮ್ಮನೆ ಸ್ಕೂಟಿ ಕೂಡ ಇದೆ ಅಲ್ವಾ, ಇಬ್ರಿಗೂ ಮ್ಯಾನೇಜ್ ಆಗುತ್ತೆ, ಏನಕ್ಕೆ ಅಂತೆಲ್ಲ ಹೇಳಿದ್ರು. ಆಮೇಲೆ ನಮ್ಮನ್ನೆಲ್ಲ ಫುಲ್ ಅವನು ಡಿಸಿಷನ್ ಕೇಳಿ ಅವ್ನು ಏನೇ ಒಂದು ಪ್ರತಿಯೊಂದು ಕೈ ಹಾಕಬೇಕಾದ್ರೆ ನಮ್ಮನ್ನ ಡಿಸಿಷನ್ನು ಕೂಡ ಒಂದು ಕೇಳ್ತಾ ಇದ್ದಾನೆ ಅಟ್ ಪ್ರೆಸೆಂಟು. ಮುಂದೆ ಹೇಗೆ ಏನು ಅಂತ ಗೊತ್ತಿಲ್ಲ. ಸೊ ದೆನ್ ನಾವು ಕನ್ವಿನ್ಸ್ ಮಾಡಿದ್ವಿ ಅಮ್ಮ ಮತ್ತು ಅಪ್ಪನ, ಬಿಡಿ ಅವನದು ಒಂದು ಕನಸು ಅಂತ ಇರುತ್ತೆ ಅಲ್ವಾ ಪ್ರತಿಯೊಬ್ಬ ಹುಡುಗಂದು, ಅವ್ನು ಫಸ್ಟ್ ಸ್ಯಾಲ್ರಿಲಿ ಅವ್ನು ಈ ಥರ ಏನಾದ್ರು ಒಂದು ಬೈಕ್ ತೊಗೊಬೇಕು ಅಂತ. ಸುಮ್ಮನೆ ಮುಂದಕ್ಕೆ ಅವನು ಅದ್ರ ಬಗ್ಗೆ ರಿಗ್ರೆಟ್ ಮಾಡೋದಕ್ಕಿಂತ ಮುಂಚೆ ಇವಾಗಲೇ ತೊಗೊಳ್ಳಿ ಅವನು, ಅವ್ನಿಗೆ ಇಷ್ಟವಾಗಿರೋದೆ ಅಂತ ಹೇಳಿ ನಾವು ಅವ್ರನ್ನೂ ಕೂಡ ಒಪ್ಸಿದ್ವಿ. ಬಟ್ ನಮ್ಮ ಅಪ್ಪಂಗೆ ಇದ್ದಿದ್ದು ಇದ್ರ ಬದಲು ಒಂದು ಸೆಕೆಂಡ್ಸ್ ಕಾರ್ ತೊಗೊಬೋದಿತ್ತಲ್ವ, ಮನೇಲೇನು ಬೈಕ್ಸ್ ಇದೆ, ಸುಮ್ಮನೆ ಏನಕ್ಕೆ ನಿಲ್ಸೋದಕ್ಕೆ ಇನ್ನೇನಕ್ಕೆ ಬೈಕು, ಯಾಕೆಂದರೆ ಅವ್ನು ಜಾಸ್ತಿ ಫೀಲ್ಡ್ಗೆ ಹೋಗ್ಬೇಕಾರೆಲ್ಲ ಇದನ್ನೇನು ಡ್ರೈವ್ ಮಾಡಲ್ಲ, ಮಾಮೂಲಿ ನಮ್ಮ ಬೈಕ್ಗಳನ್ನ ಇದು ಮಾಡ್ತಾನೆ, ಜಸ್ಟ್ ನಿಲ್ಸೋಕ್ಕೆ ಏನಕ್ಕೆ ತೊಗೊತೀಯ ಅಂತೆಲ್ಲ ಹೇಳಿದ್ರು. ಫೈನಲಾಗಿ ಒಪ್ಸಾದ್ಮೇಲೆ ಬಿಡಪ್ಪ ಆಯಿತು ತಗೋ, ಏನೋ ಒಂದು ಒಳ್ಳೇದಾಗಲಿ ಅಂತ ಹೇಳಿದ್ರು. ಮಾದೇಶ್ವರ ದೇವಸ್ಥಾನ ಬಂದಿದ್ದೀನಿ, ಬರ್ತಾ ಇದ್ದೀನಿ. ಇನ್ನು ಅಲ್ಲಿ ಕೂಡ ಪೂಜೆ ಎಲ್ಲ ಮುಗಿಸಿ ಒಂದೊಂದು ರೌಂಡು ಕೂಡ ಅವನು ಓಡಿಸ್ದ. ಇನ್ನು ಓಡಿಸಾದ್ಮೇಲೆ ಅಲ್ಲಿ ನಾನು ಜಶ್ವಿ ಇಬ್ಬರು ಸೇರಿಕೊಂಡು ಮತ್ತು ನನ್ನ ತಮ್ಮ ಎಲ್ಲ ಸೇರ್ಕೊಂಡು ಎಲ್ಲರಿಗೂ ಸ್ವೀಟ್ ಕೊಡಿಸ್ತಾ ಇದ್ವಿ. ಆ್ಯಂಡ್ ಇವರೆಲ್ಲ ಎತ್ತಿ ಫ್ರೆಂಡ್ಸು, ಅವ್ರು ಅದನ್ನೇ ಹೇಳ್ತಾಯಿದ್ರು. ಲಾಸ್ಟ್ ನನ್ನ ಕಸಿನ್ ಸಿಸ್ಟರ್ದು ಮದುವೆ ಆದಾಗ ನೀನು ವೀಡಿಯೋನೇ ಮಾಡ್ಕೊಂಡಿಲ್ವಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಸೊ ನೋಡ್ರಪ್ಪ, ಇವಾಗ ನಿಮ್ಮ ವೀಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಸೊ ಎಲ್ಲ ನೋಡಿ ತಪ್ಪದೆ ಅಂತ ಈ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ ಆಯಿತಾ, ಅಲ್ಲಿ ಇರೋರೆಲ್ಲರಿಗೂ. ಅವನ್ನ ಒಂದಷ್ಟು ರೇಗಿಸ್ಕೊಂಡು ನಾವು ಕೂಡ ಇನ್ನು ಮನೆಗೆ ಹೊರಟ್ವಿ. ಒಂದು ಸ್ಪೆಷಲ್ ಡೇ ಇತ್ತು. ನಮ್ಮ ಜಶ್ವಿ ಹೊಸ ಗಾಡಿಲೇ ಬರಲಿಲ್ವಲ್ಲ, ಆ ಕಡೆಯಿಂದನೂ ಈ ಕಡೆಯಿಂದನೂ ಛೇ ಛೇ ಛೇ. ಆ್ಯಂಡ್ ಸ್ವೀಟ್ಸ್ ಇನ್ನೂ ಬೇಕಿತ್ತು, ಊರಿಗೆಲ್ಲ ಹೋಗಿ ನಮ್ಮ ದೊಡ್ಡಪ್ಪ ಅಣ್ಣಂದಿರಿಗೆಲ್ಲ ಕೊಡಬೇಕು ಅಂತೇಳಿ ಮತ್ತೆ ನಾವು ಬೇಕ್ರಿಗೆ ಬಂದ್ವಿ. ಇವನು ಬಂದು ಎತ್ತಿ ಫ್ರೆಂಡು ವಿಶ್ವ. ಜಶ್ವಿನಂತೂ ಬೇಕ್ರಿಗೆ ಹೋದಾಗೆಲ್ಲ ಒಳಗಡೆ ಕೂರಿಸ್ಕೊಳಕ್ಕೆ ಟ್ರೈ ಮಾಡ್ತಾನೆ. ಅವಳು ಒಂಥರ ಜನ ಸೇರ್ದಿರೋಳ ಥರನೇ ಆಗ್ಬಿಟ್ಟಿದ್ದಾಳೆ ನನ್ನ ಮಗಳು, ಏನಕ್ಕೆ ಅಂತ ಗೊತ್ತಿಲ್ಲ. ಇನ್ನು ಹೋಗ್ಲೇ ಎಲ್ಲ ಹತ್ಕೊಂಡೆಲ್ಲ ಇದ್ಲು. ಇಲ್ಲಿ ಒಂದಷ್ಟು ಮತ್ತು ಕೂಡ ಸ್ವೀಟ್ಸ್ನ ಪರ್ಚೇಸ್ ಮಾಡಿದ್ವಿ. ಅಷ್ಟರಲ್ಲಿ ಇವರಿಬ್ಬರು ನೆನ್ನೆ ಬೈಕ್ ಡೆಲಿವರ್ ಮಾಡೋಕ್ಕೂ ಬಂದಿದ್ರು, ಅದನ್ನೇ ಕೇಳ್ತಾಯಿದ್ವಿ ಯಾಕೆ ಬರಲೇ ಇಲ್ಲ ಅಂತ. ಫೈನಲಿ ಹಿಂಗೋ ಜಶ್ವಿ ಕೂಡ ಹೋಗಿ ಒಳಗಡೆ ಕುತ್ಕೊಂಡ್ಲು ಪೂಸಿ ಓಡಿಸ್ಕೊಂಡು. ಇನ್ನೇನೇನು ಬೇಕು ಮನೆಗೆ ಅಂತೆಲ್ಲ ಸ್ವೀಟ್ಸು ಅದು ಇದು ತಗೊಂಡು ಮನೆ ಕಡೆ ಹೊರಟ್ವಿ. ಸೊ ಬೆಳಗ್ಗೆ ಹೋದಾಗ ಒಂದು ಇಂಜುರಿ ಆಗೋಯ್ತು ನನಗೆ, ಯಾಕಾದರೂ ಆ ರೀತಿ ಮಾಡ್ಕೊಂಡು ಅಂತ ಅನಿಸ್ಬಿಡ್ತು. ಅದೇನು ಅಂತ ಕೂಡ ನಾನು ಇದೇ ಬ್ಲಾಗಲ್ಲಿ ತಿಳಿಸ್ತೀನಿ. ಏನಪ್ಪ ಜಶ್ವಿ ಇಷ್ಟೊಂದು ರೆಡಿಯಾಗಿದ್ದಾಳೆ ಅಂತ ಅಂದ್ಕೊಂಡ್ರೆ, ಎಸ್, ಅವರ ಡ್ಯಾನ್ಸ್ ಕ್ಲಾಸಲ್ಲಿ ಇವತ್ತು ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ರು, ಹಾಗಾಗಿ ಒಂದು ಕ್ಲಿಪ್ಪಿಂಗ್ನ ಕೂಡ ನಾನು ಇದಕ್ಕೇ ಆ್ಯಡ್ ಮಾಡಿದ್ದೀನಿ. ಮಕ್ಕಳಿಗೆಲ್ಲ ಕೆರೆ ದಡ ಅದೆಲ್ಲ, ಚಿಕ್ಕ ಮಕ್ಕಳನ್ನ ಒಳಗಡೆ ನಿಲ್ಲಿಸ್ಕೊಂಡ್ರು, ದೊಡ್ಡ ಮಕ್ಕಳನ್ನ ಹೊರಗಡೆ ನಿಲ್ಲಿಸ್ಕೊಂಡ್ರು. ಸೊ ಕೆರೆ ದಡ ಅದೆಲ್ಲ ಆಡಿಸ್ತಾಯಿದ್ರು. ನಾನು ಅಂದ್ಕೊಂಡು ಪರವಾಗಿಲ್ಲ, ನಮ್ಮ ಜಶ್ವಿ IQ ಟೆಸ್ಟ್ ತುಂಬ ಚೆನ್ನಾಗಿದೆ ಅಂತ. ಹಿಂದೆನ್ನು ಪಾಸಿಂಗ್ ದ ಬಾಲ್ ಕೂಡ ಆಡಿಸ್ತಾಯಿದ್ರು. ತುಂಬ ಆ್ಯಕ್ಟಿವ್ ಇದ್ದಾಳೆ ನನ್ನ ಮಗಳು ಕೂಡ. ನನಗೆ ಅದನ್ನು ನೋಡಿ ತುಂಬ ಆಶ್ಚರ್ಯ ಆಯ್ತು, ಯಪ್ಪ ಇಷ್ಟೊಂದು ಆ್ಯಕ್ಟಿವ್ ಇದ್ದಾಳೆ ನನ್ನ ಮಗಳು, ಇಷ್ಟು ಫಾಸ್ಟಾಗಿ ಅವಳು ಇದು ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ಫೈನಲಿ ನಾನು ಒಂದು 3-4 ಜನ ಒಂದು 7-8 ಜನ ಹುಡುಗಿರು ಇರಬೇಕು, ಅಷ್ಟರಲ್ಲಿ ಪಾಸ್ ಮಾಡಿಬಿಟ್ಟು ಹೊರಗಡೆ ಕೊಡ್ಸಿದ್ರು. ಒಂಥರ ಸಪ್ಪೆ ಮುಖ ಮಾಡ್ಕೊಂಡು ಹೊರಗಡೆ ಹೋದ್ಲು. ಸೊ ಇಲ್ಲಿ ಇವತ್ತು ಇದೆಲ್ಲ ಮುಗಿಸ್ಕೊಂಡು ನಾವು ಕೂಡ ಊರಿಗೆ ಹೋಗೋ ಟೈಮ್ ಬಂತು ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಏನಾಯಿತು ಅಂತ ಹೇಳಿದ್ರೆ, ಮಾರ್ನಿಂಗ್ ಸ್ವೀಟ್ ಕೊಡೋಕ್ಕೆ ಹೋಗ್ಬೇಕಾದ್ರೆ ನಮ್ಮ ಅಣ್ಣನ ಮನೆ ಹತ್ರ ಕಾಲನ್ನ ನಾನು ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಂಬಿಟ್ಟೆ, ನಡೆಯೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಇವನ್ ಅಷ್ಟು ಫ್ರ್ಯಾಕ್ಚರ್ ಆಗಿತ್ತು. ಸೊ ಮೆಡಿಕಲ್ಗೆ ಹೋಗಿ ಒಂದು ಪೇಯ್ನ್ ಕಿಲ್ಲರ್ದು ಆ ಬ್ಯಾಂಡೇಜ್ನ ತೊಗೊಂಡು ಅದನ್ನ ಹಾಕೋಬೇಕು ಅಂತ ಹೇಳಿ ಮತ್ತೆ ಒಂದಷ್ಟು
ಇದನ್ನು ತಗೊಳ್ಳೋಣ ಅಂದ್ಕೊಂಡು ಬಂದೆ ಇಲ್ಲಿಗೆ. ಮೆಡಿಕಲಲ್ಲೆಲ್ಲ ತೊಗೊಂಡಾದ್ಮೇಲೆ ಇನ್ನು ನಮ್ಮ ಜಶ್ವಿಗೆ ಅಂತೂ ನಮ್ಮ ಕೆ ಆರ್ ನಗರದಲ್ಲಿ ಹೊಸ್ದಾಗಿ ಡಾಲ್ಫಿನ್ ಓಪನ್ ಆಗಿರೋದಕ್ಕೂ ಅದಕ್ಕೂ ಅವಳಿಗಂತೂ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಓನ್ಲಿ ಜೆಲ್ಲಿ ಲಾಲಿಪಾಪ್ ಅಷ್ಟೇ, ಇನ್ನೇನಕ್ಕೂ ಅಲ್ಲ. ಅವಳಿಗೂ ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ಕೊಂಡು ಮೇಕಪ್ ಕೂಡ ಎಲ್ಲ ಹಂಗಂಗೆ ಇಟ್ಕೊಂಡು ನಾವು ಒಂದಷ್ಟು ಅಲ್ಲಿ ಏನು ಬೇಕು ಕೇಕ್ಸು, ಅವಳ ಫೇವ್ರೆಟ್ ಡೋನಟ್ಟು ಅದೆಲ್ಲ ತೊಗೊಂಡು ನಾವು ಕೂಡ ಇನ್ನು ಟೈಮ್ ಆಯಿತು ಅಂತೇಳಿ ಮನೆಗೆ ಹೊರಟ್ವಿ. ಸೊ ಇಷ್ಟ ಆಗಿತ್ತು ನಮ್ಮ ಈ ವ್ಲಾಗು. ಯಾರಿಗೆಲ್ಲ ಬೈಕ್ ಇಷ್ಟ ಆಯಿತು ಹಾಗೆ ನಮ್ಮ ಜಶ್ವಿ ಹೇಗೆ ಕಾಣಿಸ್ತಾ ಇದ್ಲು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಂಟಿಲ್ ದೆನ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಈ ವಿಡಿಯೋ ಮುಖಾಂತರ ಮತ್ತೊಂದು ಸರಿ ಕೇಳ್ಕೊತಾ ಇದ್ದೀನಿ. ಸೊ ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.